In this video, let us solve median problem from the chapter Statistics. ಅಂದ್ರೆ ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರ ಚಾಪ್ಟರ್ ಇಂದ ಮಧ್ಯಾಂಕ ಕಂಡುಹಿಡಿಯುವ ಲೆಕ್ಕಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ಕನ್ಫ್ಯೂಸಿಂಗ್ ಅಬೌಟ್ ಚೂಸಿಂಗ್ ದ class intervals for identifying the frequency and also CF value. So that's why I am taking median problems from this chapter. So let us directly move into our today's video. ಈಗ ಯಾವುದೇ ಪ್ರಾಬ್ಲಮ್ ಕೊಟ್ಟಿರಲಿ, ಈಗ ಕನ್ನಡ ಮೀಡಿಯಂ ಅವರಿಗೆ ಗೊತ್ತಿದೆ ಅಲ್ವಾ, ವರ್ಗಾಂತರ ಆವೃತ್ತಿ, ಇಲ್ಲಿ ಸಿ ಎಫ್ ವ್ಯಾಲ್ಯೂ ಬರುತ್ತೆ. ಫಸ್ಟ್ ನೀವು ಸಿ ಎಫ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಡಿ. ಓಕೆ, ಮೀಡಿಯನ್ ಪ್ರಾಬ್ಲಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ಎಲ್ಲಾ ಫ್ರೀಕ್ವೆನ್ಸಿ ವ್ಯಾಲ್ಯೂನು ಆಡ್ ಮಾಡ್ಕೊಂಡ್ಬಿಡಿ. ಏನ್ ಕೊಟ್ಟಿದ್ರೆ ಅದೆಲ್ಲ 5 + 8 13, 13 + 10 23, 23 + 4 27, 27 + 3 30. ಅದೇನಾಗುತ್ತೆ, ಅದು ಎನ್ ವ್ಯಾಲ್ಯೂ ಆಗುತ್ತೆ. ಓಕೆ, ಎನ್ ವ್ಯಾಲ್ಯೂ ಆಗುತ್ತೆ 30. ಎನ್ ವ್ಯಾಲ್ಯೂ 30 ಆಗುತ್ತೆ. ಇದು ಫಸ್ಟ್ ಸ್ಟೆಪ್. ಯಾವುದೇ ಮೀಡಿಯನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಾಗ್ಲಿ, ಮೀನ್ ವ್ಯಾಲ್ಯೂ ಸಾಲ್ವ್ ಮಾಡೋದಕ್ಕಾಗ್ಲಿ ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕಾದ್ರೆ ನೀವು ಈ ಫ್ರೀಕ್ವೆನ್ಸಿ ಫಸ್ಟ್ ವ್ಯಾಲ್ಯೂ ಏನಿರುತ್ತೋ ಅದು ಫಸ್ಟ್ ವ್ಯಾಲ್ಯೂ ಇಂದ ಸ್ಟಾರ್ಟ್ ಆಗುತ್ತೆ. ಸಿ ಎಫ್ ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಇದನ್ನ ಬರ್ಕೋಬಾರ್ದು. ಈ ವ್ಯಾಲ್ಯೂನ ಆಡ್ ಮಾಡಬೇಕು. ನೋಡಿ ಇಲ್ಲಿ ಇದು ಡೈರೆಕ್ಟ್ ವ್ಯಾಲ್ಯೂ. ಓಕೆ, ಇಲ್ಲಿಂದ ಈ ವ್ಯಾಲ್ಯೂಗೆ ಆಡ್ ಮಾಡ್ಬೇಕು. ಈಗ ಆಡ್ ಮಾಡಿದ್ರೆ ಏನಾಯ್ತು 13. ನೆಕ್ಸ್ಟ್ 13ಗೆ ಈ ವ್ಯಾಲ್ಯೂ ಆಡ್ ಮಾಡಿದ್ರೆ ಏನ್ ಬಂತು 23. ನೆಕ್ಸ್ಟ್ 23ಗೆ ವ್ಯಾಲ್ಯೂ ಆಡ್ ಮಾಡಿದ್ರೆ 27. 27ಗೆ ವ್ಯಾಲ್ಯೂ ಆಡ್ ಮಾಡಿದ್ರೆ 30. ನೋಡಿ, ನೀವು ಇಲ್ಲಿ ಸಿ ಎಫ್ ವ್ಯಾಲ್ಯೂ ನಾನು ಆಡ್ ಮಾಡಿರೋದು ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ನೀವು ಎನ್ ವ್ಯಾಲ್ಯೂ ಮತ್ತೆ ಲಾಸ್ಟ್ ಸಿ ಎಫ್ ವ್ಯಾಲ್ಯೂನ ಚೆಕ್ ಮಾಡಿ. ಅವೆರಡು ಈಕ್ವಲ್ ಆಗಿದ್ರೆ ನೀವು ಸಿ ಎಫ್ ವ್ಯಾಲ್ಯೂ ಆಡ್ ಮಾಡಿದ್ರಲ್ಲ ಅದು ಕರೆಕ್ಟ್ ಆಗುತ್ತೆ. ಇಲ್ಲ ಅಂದ್ರೆ ರಾಂಗ್ ಅಂತ ಎಲ್ಲೋ ತಪ್ಪು ಮಾಡಿರ್ತೀರ, ಅಡಿಷನಲ್ ಎಲ್ಲೋ ತಪ್ಪು ಮಾಡಿರ್ತೀರ. ಸೊ ಇದು ಇಲ್ಲಿಗೆ ಮುಗೀತು, ನಮ್ಮ ಟೇಬಲ್ ಮುಗೀತು. ಟ್ಯಾಬುಲರ್ ಕಾಲಮ್ ನಾವು ಹಾಕೊಳ್ಳೋದು ಮುಗೀತು. ಇವಾಗ ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ನಾವು ನಮ್ಮ ಮೇನ್ ಫಾರ್ಮುಲಾ ಆಫ್ ಮೀಡಿಯನ್. ಮೀಡಿಯನ್ ಈಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಇಷ್ಟಿದೆ ಅಲ್ವಾ ಫಾರ್ಮುಲಾದಲ್ಲಿ. ನಮಗೆ ಫಾರ್ಮುಲಾದಲ್ಲಿ ಏನೇನು ಸಿಕ್ಕಿದೆ, ಎನ್ ವ್ಯಾಲ್ಯೂ ಗೊತ್ತಿದೆ, n/2 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಾ. ಈಗ ಸಿ ಎಫ್ ಗೊತ್ತಿಲ್ಲ, ಎಫ್ ಗೊತ್ತಿಲ್ಲ, ಹೈಟ್ ಗೊತ್ತಿರುತ್ತೆ. ಅಂದ್ರೆ ಸೈಜ್ ಆಫ್ ಕ್ಲಾಸ್ ಇಂಟರ್ವಲ್ ಅಂದ್ರೆ ವರ್ಗಾಂತರದ ಗಾತ್ರ ಎಷ್ಟಿದೆ ನೋಡಿ, 50ರಿಂದ 60, 60ರಿಂದ 70, 70ರಿಂದ 80, 80ರಿಂದ 90. ಇವೆಲ್ಲದು ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ 10 ಅಂದ್ರೆ ವರ್ಗಾಂತರದ ಗಾತ್ರ 10 ಆಗುತ್ತೆ. ಇಲ್ಲಿ ಬರ್ಕೊಂಬಿಡಿ ಏನೇನ್ ಸಿಕ್ಕಿದೆ ಅಂತ. n/2 ವ್ಯಾಲ್ಯೂ ಏನಾಗುತ್ತೆ 30/2 ವ್ಯಾಲ್ಯೂ 15 ಆಯ್ತು. ನಮಗೆ ಇದೇ ಮೇನು ಮೀಡಿಯನ್ ಅಲ್ಲಿ n/2 ವ್ಯಾಲ್ಯೂನೇ ವೆರಿ ವೆರಿ ಇಂಪಾರ್ಟೆಂಟ್, ಕ್ರೂಷಿಯಲ್ ರೋಲ್ನ ಅದು ಪ್ಲೇ ಮಾಡೋದು. ನೆಕ್ಸ್ಟ್ ಎಲ್ ಗೊತ್ತಿಲ್ಲ, ಎಫ್ ಗೊತ್ತಿಲ್ಲ, ಸಿ ಎಫ್ ಗೊತ್ತಿಲ್ಲ, ಎಚ್ ಗೊತ್ತಿದೆ ಅಲ್ವಾ 10. ಈಗ ನಮಗೆ ಮಿಕ್ಕಿರೋ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನೀವು n/2 ನ ಕನ್ಸಿಡರ್ ಮಾಡಬೇಕು. ಎಷ್ಟೋ ಜನ ಸ್ಟೂಡೆಂಟ್ಸ್ ಏನ್ ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೋಡಿ, ಇಲ್ಲಿ ಈ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ವ್ಯಾಲ್ಯೂಸ್ ಅಲ್ಲಿ ಯಾವ್ದು ಮಿಡಲ್ ನಂಬರ್ ಇದೆಯೋ ಅದನ್ನ ಅಂತ ನೀವು ತಗೊಂಡ್ಬಿಡ್ತೀರಾ. ಬಟ್ ದಟ್ ಈಸ್ ರಾಂಗ್. ಆತರ ಚೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ನೀವು n/2 ವ್ಯಾಲ್ಯೂ ಏನು ಬಂದಿದೆ 15 ಬಂದಿದೆ ಅಂದ್ರೆ ನಾನು ಹೇಳ್ತಾ ಇರೋದೇನಂದ್ರೆ ನೋಡಿ 1 2 3 4 5 ಇದ್ರ ಇವಾಗ ಮಿಡಲ್ ನಂಬರ್ ಯಾವ್ದು ಬರುತ್ತೆ 70 to 30 ಬರುತ್ತೆ. ಇದನ್ನ ಕ್ಲಾಸ್ ಇಂಟರ್ವಲ್ ಅಂತ ಚೂಸ್ ಮಾಡ್ಬಿಡ್ತೀರಾ ಮೀಡಿಯನ್ಗೆ. ಸೊ ಆ ತರ ಚೂಸ್ ಮಾಡಬೇಡಿ. ಓಕೆ, ಅದು ರಾಂಗ್ ಆಗುತ್ತೆ. ಪ್ರಾಬ್ಲಮ್ಸ್ಗೆ ಈ ತರ ಕೊಟ್ಟಿರಲ್ಲ ಅಂದ್ರೆ ಕೆಲವೊಂದು ಪ್ರಾಬ್ಲಮ್ಸ್ಗೆ ಇದು ಕರೆಕ್ಟ್ ಆಗುತ್ತೆ, ನೀವು ತಗೊಳೋದು ಕರೆಕ್ಟ್ ಆಗುತ್ತೆ. ಬಟ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಆರ್ ರಾಂಗ್ ಬಿಕಾಸ್ ದಿಸ್ ಮಿಸ್ಕನ್ಸೆಪ್ಷನ್ ಈಸ್ ರಾಂಗ್. ಓಕೆ, ಇಲ್ಲಿ ಸಿ ಎಫ್ ವ್ಯಾಲ್ಯೂ ಮೇಲೆ ನೀವು n/2 ವ್ಯಾಲ್ಯೂ ಏನ್ ಬಂದಿದೆ 15 ಬಂದಿದೆ ಅಲ್ವಾ, ಅವಾಗ ಸಿ ಎಫ್ ಹೋಗ್ಬೇಕು. ಸಿ ಎಫ್ ಅಲ್ಲಿ 15 ಇದೆಯಾ ವ್ಯಾಲ್ಯೂ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. 15 ಇದೆಯಾ, ಇಲ್ಲ. 15 ಇಲ್ಲ ಅಂದ್ರೆ 15ಗಿನ್ನ ಜಾಸ್ತಿ ಇರೋ ಮೊದಲನೇ ನಂಬರ್ ಯಾವುದು ಅಂತ ಚೆಕ್ ಮಾಡ್ಕೊಬೇಕು. ಈ ಸಿ ಎಫ್ ಅಲ್ಲಿ 5, 30ಗಿನ್ನ ಜಾಸ್ತಿ ಇಲ್ಲ. ನೆಕ್ಸ್ಟ್ 15ಗಿನ್ನ ಜಾಸ್ತಿ ಇರೋದು ಯಾವುದು, ಫಸ್ಟ್ ನಂಬರು 23. ಅದನ್ನ ನೀವು ಕ್ಲಾಸ್ ಇಂಟರ್ವಲ್ ಅಂತ ಚೂಸ್ ಮಾಡ್ಬಿಡ್ಬೇಕು. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಈಗ ಇದೇ ಸ್ಟೆಪ್, ಇದೇ ಪ್ರೊಸೀಜರ್, ಆಕ್ಚುಯಲ್ ಪ್ರೊಸೀಜರ್ ಆಫ್ ಫೈಂಡಿಂಗ್ ದ ಮೀಡಿಯಂ ಇದೆ. ಏನ್ ಮಾಡ್ಬೇಕು, n/2 ವ್ಯಾಲ್ಯೂನ ಕಾನ್ಸಂಟ್ರೇಟ್ ಮಾಡಬೇಕು. 15 ಬಂದಿದೆ.
15 ಇದ್ರೆ ಅದೇ ಕ್ಲಾಸ್ ಇಂಟರ್ವಲ್ ತಗೊಳ್ಳಿ. 15 ಇಲ್ಲ ಅಂದ್ರೆ 15 ಗಿನ್ನ ಜಾಸ್ತಿ ಇರೋ ಮೊದಲನೇ ನಂಬರ್ ಯಾವುದು ಅದಕ್ಕೆ ನೀವೇನ್ ಹಾಕೊಳ್ಳಿ, ಬಾಕ್ಸ್ ಹಾಕೊಳ್ಳಿ. ಅಂದ್ರೆ ಅದೇ ಕ್ಲಾಸ್ ಇಂಟರ್ವಲ್ ಆಗುತ್ತೆ. ಸೊ ಎಲ್ಲಾ ಪ್ರಾಬ್ಲಮ್ಸ್ಗೂ ಇದೇ ರೀತಿ ಮಾಡಿ ನಿಮಗೆ ಎಕ್ಸಾಕ್ಟ್ ಆನ್ಸರ್ಸ್ ಬರುತ್ತೆ. ಈಗ ಲೋಯರ್ ಲಿಮಿಟ್ ಏನಾಗುತ್ತೆ, ಕೆಳಮಿತಿ 70, L is equals to 70 ಅಂಡ್ n/2 ವ್ಯಾಲ್ಯೂ ಸಿಕ್ಕಿದೆ. ಸಿ ಎಫ್ ವ್ಯಾಲ್ಯೂ ಏನಾಗುತ್ತೆ, ಸಿ ಎಫ್ ವ್ಯಾಲ್ಯೂ ಇದನ್ನ ತಗೋಬಾರ್ದು. ಓಕೆ, ಸಿ ಎಫ್ ವ್ಯಾಲ್ಯೂ ಯಾವ್ದು ತಗೊಬೇಕು, ಇದು ಸಿ ಎಫ್ ಇಸ್ ಈಕ್ವಲ್ಸ್ ಟು 13 ಅಂಡ್ ಎಫ್ ವ್ಯಾಲ್ಯೂ ಯಾವ್ದು ತಗೊಬೇಕು, ಇದು. ಈಗ ಸಿ ಎಫ್ ಮೇಲ್ಗಡೆ ತಗೊಂಡ್ರೆ ಎಫ್ ಗೆ ಅದಕ್ಕೆ ಆಪೋಸಿಟ್ ಆಗಿ ಜಿಗ್ಜಾಗ್ ಬಂದಿದೆಯಲ್ಲ 10. ನೀವು ಆಮೇಲೆ ಸಿ ಎಫ್ ನು ಇದನ್ನೇ ತಗೋಬಾರ್ದು. ಓಕೆ, ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ಇವಾಗ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡ್ಬಿಡೋಣ. ಮೀಡಿಯನ್ ಈಸ್ ಈಕ್ವಲ್ಸ್ ಟು ಎಲ್ ವ್ಯಾಲ್ಯೂ 70 ಪ್ಲಸ್ n/2 ವ್ಯಾಲ್ಯೂ ಏನಾಗಿದೆ 15. ಡೈರೆಕ್ಟ್ ಆಗಿ ಬರಿತೀನಿ ನಾನು. ಸಿ ಎಫ್ ವ್ಯಾಲ್ಯೂ 13 ಡಿವೈಡೆಡ್ ಬೈ ಎಫ್ ವ್ಯಾಲ್ಯೂ 10 ಇಂಟು ಹೈಟ್ 10. ಓಕೆ, 70 ಪ್ಲಸ್ 15/3 ಅಲ್ಲ 15 ಮೈನಸ್ 3 2/10 ಇಂಟು 10 ಏನಾಗುತ್ತೆ, 10 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 2. 70 ಪ್ಲಸ್ 2 72. ಮೀಡಿಯನ್ ವ್ಯಾಲ್ಯೂ 72 ಬಂತು. ಇಷ್ಟೇ ಗೈಸ್, ಎಷ್ಟು ಈಸಿ ಇದೆ ನೋಡಿ. ನೀವೆಲ್ಲ ಪ್ರಾಬ್ಲಮ್ಸ್ಗೂ ಇದೇ ರೀತಿ ಟ್ರೈ ಮಾಡಿ, ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂಸ್ ಬರುತ್ತೆ, ಎಕ್ಸಾಕ್ಟ್ ಆನ್ಸರ್ಸ್ ಬರುತ್ತೆ. ಅಂಡ್ ವ್ಯಾಲ್ಯೂಯೇಟರ್ಸ್ ಇದನ್ನೇ ಚೆಕ್ ಮಾಡೋದು ಅವರು. ನೀವು ಡೈರೆಕ್ಟ್ ಆಗಿ ಹಾಕೊಂಡಿದಿರೋ ಇಲ್ಲ ಅಂದ್ರೆ ಒಂದೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಮಿಸ್ಕನ್ಸೆಪ್ಷನ್ ರಾಂಗ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಮೀಡಿಯನ್ ಪ್ರಾಬ್ಲಮ್ಸ್ ನ ತಂದಿದ್ದೀನಿ. ನಾನು ಇನ್ನು ಈ ಮೀಡಿಯನ್ ಪ್ರಾಬ್ಲಮ್ಸ್ ನ 2 to 3 ವಿಡಿಯೋಸ್ ಮಾಡಿ ಹಾಕ್ತೀನಿ, ಸಪ್ರೇಟ್ ವಿಡಿಯೋಸ್, ಸಪ್ರೇಟ್ ಪ್ರಾಬ್ಲಮ್ಸ್. ಇದು ಆಕ್ಚುಲಿ 2024 ಸೆಕೆಂಡ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಈ ಕ್ವಶನ್. ಸೊ ಇದೇ ರೀತಿ ಎಲ್ಲಾ ಮೀಡಿಯನ್ ಪ್ರಾಬ್ಲಮ್ಸ್ ಎಲ್ಲಾ ಪೇಪರ್ಸ್ ಇಂದ ಕೇಳಿರ್ತಕ್ಕಂಥ ಮೀಡಿಯಂ ಪ್ರಾಬ್ಲಮ್ಸ್ ನಿಮ್ಮ ಮುಂದೆ ಇಡ್ತೀನಿ. ಓಕೆ, ಥ್ಯಾಂಕ್ ಯು ಎವ್ರಿವನ್.